ನಮಸ್ಕಾರ. ಬನ್ನಿ ಗುರು, ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀವಿ ನೋಡಿ. ಇನ್ಸ್ಟಂಟ್ ದೋಸೆ ಮಾಡೋದು ಯಾವ ಥರ ಅಂತೇಳಿ. ತುಂಬ ಟೈಮ್ ಕೊಡೋ ಹಾಗಿಲ್ಲ, ಬರೀ 5 ನಿಮಿಷದಲ್ಲಿ ದೋಸೆ ಮಾಡೋದು. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡ್ತಾಯಿದ್ದಾರೆ, ನಾವು ಯಾವ ಥರ ಮಾಡಿದ್ದಾರೆ ಅನ್ನೋದನ್ನು. ಸೊ ನೋಡಿ, ನಮ್ಮ ಮನೆಯಲ್ಲಿ ಮಾಡ್ತಾಯಿದ್ದಾರೆ. ಸೊ ಫಸ್ಟ್ ಟೈಮಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಒಂದು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಒಂದು ಕಡೆ ತೊಗೊಳ್ತಾ ಇದ್ದಾರೆ ಒಂದು ಬಾಣಲಿಗೆ. ಅದೇ ಥರ ಆ ಅಕ್ಕಿ ಹಿಟ್ಟು ಜೊತೆ ಬೇರೆ ಇಂಗ್ರೀಡಿಯೆಂಟ್ ಹಾಕ್ಕೊಳ್ತಾ ಇದ್ದಾರೆ ನೋಡಿ. ಸೆಕೆಂಡ್ ಬಂದ್ಬಿಟ್ಟು ಒಂದು ಚಿರುಟಿ ರವೆ ಅಂತ ಸಿಗುತ್ತೆ, ಗೊತ್ತಾ? ತುಂಬ ಸಣ್ಣ ರವೆ ಸಿಗುತ್ತೆ. ಆ ರವೆನ ತೊಗೋಬೇಕು. ಅದು 2 ಕಪ್ಪು ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪು ರವೆನ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು 7ರಿಂದ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಖಾರ ಕಡಿಮೆ ಇದೆ, ಸೊ ಹಾಗಾಗಿ ನಮಗೆಲ್ಲ ಸ್ವಲ್ಪ ಖಾರ ಜಾಸ್ತಿ ಬೇಕು. 7ರಿಂದ 8 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಕಡೆ ಒಂದು 2 ಕಡ್ಡಿಯಷ್ಟು ಕೊತ್ತಂಬರಿನ ಕಟ್ ಮಾಡಿಟ್ಟಿದ್ದೀವಿ. ಸೊ ಹಾಗೆ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಅದೆಲ್ಲದನ್ನು ಈ ಕಡೆ ಬಂದು ಒಂದು 2 ದೊಡ್ಡ ಈರುಳ್ಳಿ, ಚಿಕ್ಕದಾದರೆ ಒಂದು 4 ತೊಗೊಳ್ಳಿ, ದೊಡ್ಡದಾದರೆ ಒಂದು 2 ಈರುಳ್ಳಿ ತೊಗೊಳ್ಳಿ, ಸಾಕಾಗುತ್ತೆ. ಆ ಕಡೆ ನೋಡಿ, ಕ್ಯಾರೆಟ್ ಒಂದು 6 ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ವಿ, ಅಂದರೆ ಸಣ್ಣಾಗಿ ತುರ್ಕೊಂಡು ಇಟ್ಕೋಬೇಕು. ಅದನ್ನು ಎಲ್ಲದನ್ನು ಒಂದೊಂದಾಗಿ ಮಿಕ್ಸ್ ಮಾಡ್ತಾ ಬರ್ತೀವಿ ನೋಡಿ. ಇವರು ಮಿಕ್ಸ್ ಮಾಡೋಷ್ಟೊತ್ತಿಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಲೈಕ್ ಮಾಡಿಲ್ವೋ, ಇಮ್ಮಿಡಿಯೇಟ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಒಳ್ಳೊಳ್ಳೆ ಕ್ವಾಲಿಟಿ ಇರೋಂಥ ವೀಡಿಯೋಗಳನ್ನ ಹಾಕ್ತಾ ಬರ್ತೀವಿ. ನಿಮಗೂ ಅನುಕೂಲ ಆಗುತ್ತೆ. ಯಾವ ಥರ ಇಮ್ಮಿಡಿಯೇಟ್ ದೋಸೆಗಳನ್ನ ಮಾಡ್ಕೋಬೇಕು 5 ನಿಮಿಷ 10 ನಿಮಿಷದಲ್ಲಿ. ಯಾಕಂದರೆ ಟೈಮ್ ಇರೋಲ್ಲ ಒಂದೊಂದು ಟೈಮು. ಆ ಥರ ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ಇಮ್ಮಿಡಿಯೇಟ್ ದೋಸೆ ಮಾಡ್ಕೊಂಬಿಟ್ಟು ತಿನ್ಕೋಬೋದು. ಇವಾಗ ರಾತ್ರಿ ಎಲ್ಲ ಹಿಟ್ಟು ಕಲಸಿಟ್ಬಿಟ್ಟು ರಾತ್ರಿನೇ ಮಿಕ್ಸಿ ಹಾಕಿ ಬೆಳಗ್ಗೆ ಹೊತ್ತಲ್ಲಿ ದೋಸೆ ಮಾಡ್ತಾರೆ. ಬಟ್ ಇದು ಆ ಥರ ಅಲ್ಲ. ಆವಾಗಲೇ ಹಿಟ್ಟು ಕಲಸ್ಕೊಂಬಿಟ್ಟು ಆವಾಗಲೇ ದೋಸೆ ಮಾಡಿಕೊಂಡು ಬಿಸಿ ಬಿಸಿ ದೋಸೆ ತಿಂತಾ ಇರೋದು. ಆ ಥರ ದೋಸೆ ಇದು ನೋಡಿ. ಅದೆಲ್ಲದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ, ಹೌದಾ? ಕ್ಯಾರೆಟು, ಈರುಳ್ಳಿ ಎಲ್ಲದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾವು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಹಾಕಿದ್ದಾರೆ ನೋಡಿ, ಹೌದಾ? ಅದು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು. ಸೊ ಇದ್ರ ಜೊತೆ ನೆಕ್ಸ್ಟ್ ಬಂದು ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ಉಪ್ಪನ್ನ ನಾವಿನ್ನೂ ಹಾಕಿಲ್ಲ ಇದರಲ್ಲಿ, ಅದಕ್ಕೆ ಸೊ ತೋರಿಸಿಲ್ಲ. ಇವಾಗ ನೋಡಿ, ಈಗ ಜೀರಿಗೆ ಹಾಕ್ಕೊಂಡಾಯ್ತು ನಾವು. ನೆಕ್ಸ್ಟ್ ಬಂದು ನೋಡಿ, ಉಪ್ಪು ಹಾಕ್ಕೋಬೇಕಲ್ಲಿ. ಉಪ್ಪನ್ನ ತೊಗೊಂಡಿದ್ದೀನಿ ಇವಾಗ. 1.5 ಟೀ ಸ್ಪೂನಷ್ಟು ನಾವು ಹಾಕ್ಕೊಳ್ತೀವಿ. ಕೆಲವರು ಉಪ್ಪು ಜಾಸ್ತಿ ಬೇಕು ಅನ್ನೋರು ಉಪ್ಪನ್ನ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ಬಟ್ ನಾವು ಇದಕ್ಕೆ ಹಾಕ್ಕೊಳ್ತಾ ಇರೋದು 1.5 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಸೊ ಹಾಗಾಗಿ 1.5 ಟೀ ಸ್ಪೂನಷ್ಟು ಸಾಕಾಗುತ್ತೆ ಇದಕ್ಕೆ ನೋಡಿ. 1.5 ಟೀ ಸ್ಪೂನ್ ಹಾಕಾದ ಮೇಲೆ ನಾವು ನೀಟಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಬರ್ತೀವಿ. ಅದೆಲ್ಲ ಮಿಕ್ಸ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ನೀಟಾಗಿ ಬರೋಲ್ಲ. ಸೊ ಹಾಗಾಗಿ ಎಲ್ಲ ಹಿಟ್ಟನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಅಷ್ಟೊತ್ತಿಗೆ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ, ಇಮ್ಮಿಡಿಯೇಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಅಷ್ಟೊತ್ತಿಗೆ ನಾವು ಇದನ್ನು ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕೋದಕ್ಕೆ ರೆಡಿ ಮಾಡ್ಕೋತೀವಿ. ಸೊ ಯಾರ್ಯಾರು ಶೇರ್ ಮಾಡಿಲ್ವಲ್ಲ, ಇಮ್ಮಿಡಿಯೇಟ್ ಶೇರ್ ಮಾಡ್ಕೊಂಬಂದುಬಿಡಿ. ಅಷ್ಟೊತ್ತಿಗೆ ಆಲ್ರೆಡಿ ನಾವು ಹಿಟ್ಟು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿರ್ತೀವಿ. ನೀವು ಬರೋ ಅಷ್ಟೊತ್ತಿಗೆ ನಾವು ಇಮ್ಮಿಡಿಯೇಟ್ ದೋಸೆ ಸ್ಟಾರ್ಟ್ ಮಾಡಿಬಿಡೋಣ ನೋಡಿ. ಇವಾಗ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ಒಂದು ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ನೀವು, ತುಂಬ ತೆಳುವೂ ಮಾಡಬಾರ್ದು. ಸೊ ಇದಕ್ಕೆ ನಾವು ದೋಸೆ ಅಂತ ಕರಿತಾ ಇದ್ದೀವಿ. ಯಾವ ದೋಸೆ ಅಂತ ನೀವು ಕೇಳ್ಬೋದು. ಇದು ಬಂದು ಸ್ಪೆಷಲ್ ಆಗಿದೆ. ಇದರ ಹೆಸರು ಕ್ಯಾರೆಟ್ ದೋಸೆ. ಏನಿದು? ಕ್ಯಾರೆಟ್ ದೋಸೆ ಅಂತ ಕರಿಬೇಕು ನೋಡಿ. ಹಿಟ್ಟನ್ನ ಈ ಹದದಲ್ಲಿ ಕಲಿಸ್ಕೋಬೇಕು. ಇದಕ್ಕೆ ತರಕಾರಿ ಎಲ್ಲ ಹಾಕ್ಕೊಂಡು ಮಾಡಿದ್ದಾರೆ. ಸೊ ಒಳ್ಳೆಯದು. ಏನಂದರೆ ಕ್ಯಾರೆಟ್ ಹಾಕ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಕ್ಯಾರೆಟ್ ಯೂಸ್ ಮಾಡಿದ್ದಾರೆ. ಬಟ್ ಇನ್ಸ್ಟಂಟಾಗೂ ಇದೆ. ಇಮಿಡಿಯೇಟಾಗಿ ಮಾಡೋದಕ್ಕೆ ಇದು ಸ್ವಲ್ಪ ಸಪೋರ್ಟ್ ಆಗಿದೆ. ಬೇಗ ಮಾಡ್ಕೊಂಡು ತಿನ್ಬೋದು ನೋಡಿ. ಬನ್ನಿ ಇವಾಗ ನೆಕ್ಸ್ಟ್ ನಾವು ಯಾವ ಥರ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗೋದು ಅಂತ ತೋರಿಸ್ತಾ ಹೋಗ್ತೀನಿ.
ನೋಡಿ ಆ ಹದದಲ್ಲಿ ಕಲಸಿದ್ರೆ ಸಾಕು. ಇವಾಗ ತೋರಿಸ್ತಾ ಇದ್ದಾರಲ್ಲ ಆ ಹದದಲ್ಲಿ ಕಲಿಸ್ಕೋಬೇಕು. ನೆಕ್ಸ್ಟ್ ಬನ್ನಿ, ನಾವು ಗ್ಯಾಸ್ನ ಆನ್ ಮಾಡಿಕೊಂಡು ತೆವೆನ ಇಟ್ಕೊಂಡಿದ್ದೀವಿ. ನೋಡಿ ಸ್ವಲ್ಪ ಕಾಯಲಿ, ತೆವೆ ಸ್ವಲ್ಪ ಕಾಯಬೇಕು ಅಂದರೆ ನೀಟಾಗಿ ಬರುತ್ತೆ. ಕಾಯ್ದಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನು ತೆವೆಗೆ ಎಣ್ಣೆ ಹಾಕ್ತಾಯಿದ್ದೀವಿ. ನೋಡಿ ನೀಟಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಬಟ್ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಇನ್ಸ್ಟಂಟ್ ದೋಸೆ ಬಟ್ ಸೂಪರಾಗೂ ಇದೆ, ಟೇಸ್ಟಿಯಾಗೂ ಇದೆ. ಟೇಸ್ಟ್ ಅಂತ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್. ಬಟ್ ಅದೆಲ್ಲ ಮಾಡಿಕೊಂಡು ನೀವು ಟ್ರೈ ಮಾಡಿದಾಗ ಗೊತ್ತಾಗುತ್ತೆ. ನೋಡಿ ಮಾಡ್ತಾಯಿದ್ದಾರೆ ನಮ್ಮ ಮನೆಯಲ್ಲಿ, ಯಾವ ಥರ ಮಾಡ್ತಾಯಿದ್ದಾರೆ ನೋಡಿ. ಬರೀ ಒಂದು ಸೌಟ್ ಹಾಕಿದರೆ ಸಾಕು. ಇದು ಬಂದು ನೀವು ತೆಳ್ಳಗೆ ಏನು ಮಾಡಬೇಕಾಗಿಲ್ಲ, ಸೆಟ್ ದೋಸೆ ಥರ ಮಾಡಿಕೊಂಡ್ರೆ, ಚಿಕ್ಕದಾಗಿ ಮಾಡಿಕೊಂಡ್ರೆ ಸಾಕು, ಸೂಪರಾಗಿರುತ್ತೆ. ಯಾಕಂದರೆ ಕ್ಯಾರೆಟು ಈರುಳ್ಳಿ ಇರೋದ್ರಿಂದ ನೀವು ತೆಳ್ಳಗೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಚಿಕ್ಕದಾಗಿ ಸೂಪರಾಗಿ ಬರುತ್ತೆ. ನೋಡಿ ಇವಾಗ ಈ ಕಡೆನೂ ಬೇಯಿಸ್ಕೊತಾ ಇದ್ದಾರೆ. ಆ ಕಡೆ ಒಂದು ಕಡೆ ಬೇಯ್ದ ತಕ್ಷಣವೇ ಈ ಕಡೆ ಬೇಯಿಸ್ಕೋಬೇಕು. ಚಿಕ್ಕದಾಗಿ ಇದ್ರೂ ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿದ್ದು ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ. ಏನಾದ್ರು ಡೌಟ್ ಇದ್ದರೆ ನಾನು ಕೇಳಿ, ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ. ಬಟ್ ಟ್ರೈ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ, ಎಲ್ಲ ಚೆನ್ನಾಗಿ ಬರುತ್ತೆ. ನಾವು ನೋಡಿ ಮಾಡ್ತಾಯಿದ್ದಾರೆ ನಮ್ಮಲ್ಲಿ ಅವಾಗವಾಗ ಈ ಥರ ಒಳ್ಳೊಳ್ಳೆ ತಿಂಡಿಗಳನ್ನ ಮಾಡ್ತಾ ಇರ್ತಾರೆ. ಅದನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಕೂಡ ಮಾಡಿಕೊಂಡು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡೋಣ. ನಿಮಗೇನಾದ್ರು ಡೌಟ್ ಇದ್ದರೆ ನಾನು ಖಂಡಿತ ನಿಮಗೆ ಸಜೆಷನ್ ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ. ನೋಡಿ ರೆಡಿಯಾಗಿದೆ. ಓಕೆ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಈ ಚಿಕ್ಕ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.